ಇಸ್ರೇಲ್ ಹಾಗೂ ಇರಾನ್ ನಡುವೆ ಈ ಸಂಘರ್ಷ ಅನ್ನೋದು ಮುಂದುವರಿತಾ ಇದೆ. ಇರಾನ್ನ ಅಣುಸ್ಥಾವರವನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ದಾಳಿ ಹಿನ್ನೆಲೆಯಲ್ಲಿ ಪರಮಾಣು ವಸ್ತು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಅನ್ನ ಮಾಡಲಾಗಿದೆ. ಪರಮಾಣು ಸಾಮಗ್ರಿಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿರುವಂತದ್ದು. ಪರಮಾಣು ಸುರಕ್ಷತೆ ಬಗ್ಗೆ ಇರಾನ್ನ IRGC ಕಮಾಂಡರ್ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಡ್ ಎಲ್ಲವನ್ನ ಸೇಫ್ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಈ ಕಾರಣಕ್ಕಾಗಿ ಇದೀಗ ಅಣುಸ್ಥಾವರವನ್ನ ಗುರಿಯಾಗಿಸಿಕೊಂಡು ಏನ್ ದಾಳಿ ನಡೀತಾ ಇದೆಯೋ ಈ ದಾಳಿಯನ್ನ ತಪ್ಪಿಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ ಪರಮಾಣು ವಸ್ತು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾರೆ. ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ, ನಾವು ಅದನ್ನ ಹೇಗೆ ಸೇಫ್ ಮಾಡಬೇಕೋ, ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಬೇಕೋ ಆ ಕೆಲಸವನ್ನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪರಮಾಣು ಸಾಮಗ್ರಿಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದೀವಿ. ಪರಮಾಣು ಸುರಕ್ಷತೆಯ ಬಗ್ಗೆ ಇರಾನ್ನ IRGS ಕಮಾಂಡರ್ ಈ ರೀತಿಯಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ನಾವು ಸೇಫ್ ಮಾಡಬೇಕಾಗಿತ್ತು, ಸೇಫ್ ಮಾಡಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಎರಡೂ ಕಡೆಯಲ್ಲೂ ಕೂಡ ಪ್ರಬಲ ಸಾಮರ್ಥ್ಯ ಹೊಂದಿರುವಂತಹ ಈ ಮಿಸೈಲ್ಸ್ಗಳ ಅಟ್ಯಾಕ್ಸ್ಗಳಾಗ್ತಾ ಇದೆ. ಈ ಶಸ್ತ್ರಾಸ್ತ್ರಗಳಿಗೇನಿದೆ ಅದು ಎರಡೂ ಕಡೆಯಲ್ಲೂ ಕೂಡ ಸ್ಟ್ರಾಂಗೆಸ್ಟ್ ಇದೆ. ಈ ಸಂದರ್ಭದಲ್ಲಿ ತಮಗೆ ಬೇಕಾಗಿರೋದನ್ನ ಸೇಫ್ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ಎರಡೂ ದೇಶಗಳಿದೆ. ಹಾಗಾಗಿ ಈ ಅಣುಸ್ಥಾವರಗಳನ್ನೆಲ್ಲ ಗುರಿಯಾಗಿಸ್ಕೊಂಡು ಅಟ್ಯಾಕ್ಸ್ಗಳನ್ನ ಮಾಡ್ತಾ ಇದ್ದಾರಲ್ಲ, ಹಾಗಾಗಿಯೇ ಪರಮಾಣು ಸುರಕ್ಷತೆಯ ಬಗ್ಗೆ ಇರಾನ್ ಹೆಚ್ಚಿನ ರೀತಿಯಾದಂಥ ಕಾಳಜಿಯನ್ನು ಮೃತುವರ್ಜಿಯನ್ನು ವಹಿಸಿದೆ. ಆಲ್ರೆಡಿ ಸ್ಥಳಾಂತರವನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಹಂಚಿಕೊಳ್ತಾ ಇದ್ದಾರೆ.